ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾನಿವಾಗ ದಸರಾ ಹಾಲಿಡೇಸ್ ಅಲ್ವಾ, ಅಮ್ಮನ ಮನೆಗೆ ಬಂದಿದ್ದೆ. ಸೊ ಅಮ್ಮನ ಮನೆಗೆ ಬಂದಿದ್ದಾಗ ಸಂಡೇ ಅಮ್ಮನಿಗೆ ರಜೆ ಇತ್ತು. ಸೊ ಹಾಗಾಗಿ ದೇವಿರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದೆ. ಯಾಕೆ ಅಂದರೆ ನಂದು ಒಂದು ಪುಟಾಣಿ ಹರಕೆ ಇತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ. ಹಾಗಾಗಿ ಸೊ ನಾವು ಹೊರಟ್ವಿ, ಒಂದು ಊಟ ಟೈಮ್ ಅಷ್ಟೊತ್ತಿಗೆ ಹೊರಟ್ವಿ ನಾವು ದೇವಸ್ಥಾನಕ್ಕೆ. ಆಲ್ರೆಡಿ ನೋಡಿ ಮಧ್ಯಾಹ್ನ ರೀಚ್ ಆದ್ವಿ ನಾವು ಅಲ್ಲಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ಗ್ರೀನರಿ, ನಮಗೆ ಬ್ಯಾಂಗ್ಳೂರಲ್ಲಿ ಈ ಥರ ನೋಡೋಕ್ಕೆ ಸಿಗೋದಿಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ದೆನ್ ದೇವಿರಮ್ಮ ದೇವಸ್ಥಾನ ಇರೋದು ಚಿಕ್ಕಮಂಗ್ಳೂರಿಂದ ಒಂದು 15ರಿಂದ 20 ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ. ಸೊ ಅಲ್ಲಿ ನೀವು ಬನ್ನಿ ಅಂತ ಹೇಳ್ತಾ ಇದ್ದೀನಿ ನಾನು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ದೆನ್ ನಾನು ಫಸ್ಟ್ ಟೈಮ್ ಬಂದಿದ್ದಾಗ ಈ ಥರ ಇರಲಿಲ್ಲ ದೇವಸ್ಥಾನ, ತುಂಬ ಚಿಕ್ಕ ಗುಡಿ ಇತ್ತು ಅಷ್ಟೇ. ಇವಾಗ ಎಷ್ಟು ಡೆವಲಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಅಮ್ಮ ಅಪ್ಪ ಎಲ್ಲ ಬರ್ತಾ ಇರ್ತಾರೆ, ಸೊ ನಾನು ಬರೋಕ್ಕಾಗಿರಲ್ಲ, ಏಕೆಂದರೆ ನಾನಿರೋದು ಬ್ಯಾಂಗ್ಳೂರಲ್ಲ. ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅಂತ ಹೇಳಿ, ನೋಡೋಕ್ಕೂ ಚೆಂದ. ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಾವು ಏನು ಪೂಜೆ ಮಾಡಿಸ್ಬೇಕು ಅಥವಾ ಅರ್ಕೆ ಇತ್ತು ಅದನ್ನು ನಾವು ರೆಡಿ ಮಾಡ್ಕೊಳ್ತಾ ಇದ್ವಿ. ನಾನು ಅದನ್ನೆಲ್ಲ ರೆಡಿ ಮಾಡಿಕೊಂಡು ನೀಟಾಗಿ ಎಲ್ಲ ಮಾಡ್ಕೊಂಡು ನಾವು ಅದ್ದು ಏನೇನು ಪ್ರೊಸೀಜರ್ಸ್ ಇದೆಯೋ ಅದೆಲ್ಲ ಮುಗಿಸ್ಕೊಂಡು ಅದನ್ನ ಮುಗಿಸ್ಕೊಳ್ತಿದ್ದಂಗೆ ಅಷ್ಟೊತ್ತಿಗೆ ಅಮ್ಮ ಅಪ್ಪ ಎಲ್ಲರೂ ದರ್ಶನ ಮುಗಿಸ್ಕೊಂಡ್ರು. ಊಟ ಕೊಡ್ತೀವಿ ನಾವು. ಊಟ ಕೊಟ್ಟರೆ ಫುಲ್ಲು ಜನಸಾಗರ ಊಟದಲ್ಲಿ. ನಾನು ಇಷ್ಟು ಜನ ಯಾವತ್ತೂ ನೋಡಿರಲಿಲ್ಲ, ಬಂದು ಫಸ್ಟ್ ಟೈಮ್ ನಾನು ಇಷ್ಟು ಜನ ನೋಡ್ತಾ ಇದ್ದೆ ಅಲ್ಲಿ. ಸೊ ನೋಡಿ ನನಗಂತೂ ಫುಲ್ ಖುಷಿಯಾಗೋಯಿತು, ನಮ್ಮ ದೇವಿರಮ್ಮನ ದೇವಸ್ಥಾನಕ್ಕೆ ಇಷ್ಟೊಂದು ಜನ ಬರೋಕ್ಕಾಗ್ಬಿಟ್ಟಿದ್ದಾರಲ್ಲ ಈಗ ಅಂತ ಹೇಳಿ. ಅದೆಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂದ್ಕೊಂಡು ಹೋದ್ವಿ. ಅಜ್ಜಿಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಅಜ್ಜಿಗೆ ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಅಜ್ಜಿಗೆ ಅಲ್ಲೇ ಕೂತಿರೋ ಜಾಗಕ್ಕೆ ಅಪ್ಪ ಊಟ ಹಾಕಿಸ್ಕೊಂಡು ಬಂದರು. ನಾನು ಕೂಡ ಊಟ ಹಾಕ್ಕೊಂಡು ಬಂದೆ. ಏನು ಊಟ ಇತ್ತು ಅಂದರೆ ಅನ್ನ ಸಾಂಬಾರು, ಪಾಯಸ, ಬೂಂದಿ, ಹಾಗೆ ಪುಳಿಯೋಗರೆ, ಉಪ್ಪಿನಕಾಯಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೆನ್ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಮಳೆ ಮೋಡ ಆಗಿತ್ತು ಆಲ್ರೆಡಿ ನಾವು ಹೊರಡೋ ಅಷ್ಟೊತ್ತಿಗೆ. ಸೊ ಎಲ್ಲ ವೆದರ್ನ ನೋಡಿಕೊಂಡು ಎಷ್ಟು ಗ್ರೀನರಿ ಆಗಿದೆ, ಸುತ್ತ ಗ್ರೀನರಿ, ಮಧ್ಯದಲ್ಲಿ ಟೆಂಪಲ್. ಆ್ಯಂಡ್ ದೆನ್ ನಿಮಗೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬೆಟ್ಟ ನಾವು ಹತ್ತೋದು. ವರ್ಷಕ್ಕೊಂದು ಸತಿ ಆ ಬೆಟ್ಟ ಮಾತ್ರ ಹತ್ತಕ್ಕೆ ಸಾಧ್ಯ, ಅದು ದೀಪಾವಳಿಲಿ. ಆಮೇಲೆ ದೀಪಾವಳಿಯಾಗಿ ಮಾರನೇ ದಿನ ದೇವಸ್ಥಾನದ ಬಾಗಿಲು ಅದಾಗೆ ಓಪನ್ ಆಗುತ್ತೆ. ಇನ್ನು ಯಾರ್ಯಾರು ನಮ್ಮ ದೇವಸ್ಥಾನ ನೋಡಿಲ್ಲ ದಯವಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.